ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣರವರು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಸಚಿವರನ್ನ ಹೂಗುಚ್ಛ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮಂಗಳೂರಿಗೆ ಆಗಮಿಸಿದ್ದ ಸಚಿವರು ಅಲ್ಲಿಂದ ಗುರುಪುರ ಜಂಗಮ ಮಠಕ್ಕೆ ಭೇಟಿ ನೀಡಿ ಶ್ರೀ ಶ್ರೀ ರುದ್ರಮುನಿ ಮಹಾಸ್ವಾಮಿ ಹಾಗೂ ವಜ್ರದ್ರೇಹಿ ಮಠದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದುಕೊಂಡರು. ಈ ಮಠದ ಜೀರ್ಣೋದ್ಧಾರ ಕಾರ್ಯದ ವೀಕ್ಷಣೆ ನಡೆಸಿದರು. ಬಳಿಕ ಬಂಟ್ವಾಳ ಶಾಸಕರ ಗಂಜಿಮಠದ ಒಡ್ಡೂರು ಫಾರ್ಮ್ಸ್ಗೆ ಭೇಟಿ ನೀಡಿ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮತ್ತು ಪಕ್ಷ ಸಂಘಟನೆಯ ವಿಚಾರವಾಗಿ ಕೆಲ ಹೊತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿದ ಅವರು ಮುಂದಿನ ಗ್ರಾಮ ಪಂಚಾಯತ್, ಸ್ಥಳೀಯ ಹಾಗೂ ವಿಧಾನಸಭಾ ಚುನಾವಣಾ ವಿಚಾರವಾಗಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಸುಳ್ಯ ಶಾಸಕಿ ಭಗೀರಥಿ ಮುರುಳ್ಯ ಉಪಸ್ಥಿತರಿದ್ದರು. ನಾವು ಬೆಂಗಳೂರಿಂದ ಬಂದ್ವಿ. ನಮ್ಗೆ ಆ್ಯಕ್ಚುಲಿ ನಿರಾಸೆ ಆಯ್ತು. ಈಗ ಅಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ನೋಡಬೇಕು ಅಂತಲೇ ನಾವು ಬಂದಿದ್ದು. ನಿನ್ನೆ ಎಲ್ಲ ಬೋಟ್ ಇಲ್ಲ ಅಂತಿದ್ರು. ಇವತ್ತು ಹೆಂಗೋ ನಮ್ಮ ಅದೃಷ್ಟ, ಅಟ್ಲೀಸ್ಟು ಆ ಸರೌಂಡಿಂಗ್ ನಾವು ವಾಹನ ಇದರಲ್ಲಿ ಬೋಟಲ್ಲಿ ಬಂದು ಹೋಗ್ತಾ ಇದ್ದೀವಿ. ಅಷ್ಟಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾವು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ವಿಸಿಟ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಮೊನ್ನೆನೇ ಬಂದ್ವಿ. ಮಂಗಳೂರು ಎಲ್ಲ ನೋಡಿಕೊಂಡು, ಉಡುಪಿ ಎಲ್ಲ ರೌಂಡ್ಸ್ ಹಾಕ್ಕೊಂಡು ಇವತ್ತು ಸೇಂಟ್ ಮೇರಿಸ್ ಐಲ್ಯಾಂಡ್ ನೋಡಬೇಕು ಅಂತಲೇ ಪರ್ಟಿಕ್ಯುಲರ್ ಆಗಿ ಸ್ಟೇ ಆಗಿ ಬಂದ್ವಿ. ಸೊ ಇಲ್ಲಿ ಬಂದರೆ ಹೇಳಿದ್ರು ಇವತ್ತು ಸ್ಟಾಪ್ ಮಾಡಿದ್ದೀವಿ, ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಬಟ್ ನಮ್ಗೆ ಆಸೆ ಇದ್ದಿದ್ದೇನು, ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂದರೆ ಹೋಗಿ ಬೀಚಲ್ಲಿ ಎಂಜಾಯ್ ಮಾಡಬೇಕು, ನೀರಲ್ಲಿ ಇಳಿಬೇಕು ಅಂತ ಆಸೆ ಇತ್ತು. ಸೊ ಇವಾಗ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡ್ತೀವಿ. ಇವಾಗ ಅಂದರೆ ಮಳೆಗಾಲ ಸಹ ಪ್ರಾರಂಭ ಆಗೋ ಹೊತ್ತಿದ್ದು, ಸಮುದ್ರದ ಅಲೆಗಳು ವೇವ್ಸ್ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಐಲ್ಯಾಂಡ್ಗೆ ಲ್ಯಾಂಡ್ ಮಾಡುವ ಜಾಗದಲ್ಲಿರೋದು ಜ್ವಾಲಾಮುಖಿಯಿಂದ ಆಗಿರುವಂಥ ಎಲ್ಲ ಉದ್ಭವ ಆಗಿರುವಂಥ ಬಂಡೆಗಳು. ಸೊ ನಾವು ದೋಣಿಯನ್ನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ನೀರಿನ ಪ್ರವಾಹಕ್ಕೆ ಕಲ್ಲಿನ ಮೇಲೆ ಹೋಗ್ತದೆ. ಸೊ ಹಾಗಾಗಿ ಸರ್ಕಾರದ ಆದೇಶದ ಪ್ರಕಾರ ಸೆಪ್ಟೆಂಬರ್ 15ರಿಂದ ಮೇ 15ರ ತನಕ ಇದು ಓಪನ್ ಇರುತ್ತೆ ಐಲ್ಯಾಂಡು. ಸೊ ಅದರ ನಂತರ ಮೇ 15ರ ನಂತರ ಕ್ಲೋಸ್ ಆಗುತ್ತೆ. ಇವಾಗ ನಾಳೆ ನಾಡ್ದು ರಜೆ ಇರುವ ಪ್ರವಾಸಿಗರ ಪ್ರಮಾಣ ತುಂಬ ಮಟ್ಟಿನಲ್ಲಿರುವುದರಿಂದ ಅವರ ಒತ್ತಾಯದ ಮೇರೆಗೆ ಅಂದರೆ ನಾವು ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಸ್ತಾ ಇಲ್ಲ, ಜಸ್ಟ್ ಒಂದು ನಾರ್ಮಲ್ ರೌಂಡಿಂಗ್ ಮಾತ್ರ ಮಾಡ್ತಾ ಇದ್ದೇವೆ. ನಿನ್ನೆ ತನಕ ಸೈಂಟ್ ಮೇರಿಸ್ನ ಲ್ಯಾಂಡಿಂಗ್ ಎಲ್ಲ ಇತ್ತು, ಸಮುದ್ರದ ಏನೂ ಇರಲಿಲ್ಲ. ಸೊ ಇವತ್ತಿನ ಅಲ್ಲಿ ಅಲೆಗಳ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ರೌಂಡಿಂಗ್ ಮಾತ್ರ ಮಾಡ್ತಿದ್ವಿ.